ಎಲ್ಲರಿಗೂ ನಮಸ್ಕಾರ. ಕ್ರಿಟಿಕ್ ಸ್ಕೋಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಪರಭಾಷಾ ಇಂಡಸ್ಟ್ರಿಗಿಂತ ಏಕೆ ಹಿಂದುಳಿದಿದೆ ಅಂತ ಚರ್ಚೆ ಮಾಡೋಣ. ನಮ್ಮ ಕನ್ನಡ ಇಂಡಸ್ಟ್ರಿ ತನ್ನ ಇತಿಹಾಸದಲ್ಲಿ ಎಷ್ಟೋ ಸಾಧಕರನ್ನು ನೋಡಿದೆ. ರಾಜ್ಕುಮಾರ್ ಅವರಿಂದ ಇಂದಿನ ರಿಷಬ್ ಶೆಟ್ಟಿವರೆಗೂ ಟ್ಯಾಲೆಂಟೆಡ್ ನಟರು, ನಿರ್ದೇಶಕರುಗಳನ್ನು ಹುಟ್ಟಾಕ್ತಾನೇ ಇದೆ. ಆದರೂ ಯಾಕೆ ನಮ್ಮ ಇಂಡಸ್ಟ್ರಿ ಮುಂದಕ್ಕೆ ಸಾಗುವುದರ ಹೊರತಾಗಿ ಹಿಂದಕ್ಕೆ ಹೆಜ್ಜೆ ಇಡ್ತಾ ಇದೆ ಅಂತ ನಾನು ಯೋಚನೆ ಮಾಡಿದಾಗ ನನಗೆ ಕಂಡು ಬಂದಂಥ ಲೋಪದೋಷಗಳು ಇವು. ಮೊದಲನೆಯದು ಸ್ಕ್ರಿಪ್ಟ್ ಸೆಲೆಕ್ಷನ್ ಆಫ್ ಆ್ಯಕ್ಟರ್ಸ್. ಅಂದರೆ ನಮ್ಮ ಜನತೆ ಕೆಲವರನ್ನು ಮೆಚ್ಚಿ ಅವರನ್ನು ಒಂದು ಒಳ್ಳೆಯ ಸ್ಥಾನದಲ್ಲಿ ಇಟ್ಟಿದೆ. ಆದರೆ ಅವರು ತಮ್ಮ ಸಿನಿಮಾಗಳ ಮೂಲಕ ಪದೇ ಪದೇ ನಿರಾಸೆಯೇ ಮಾಡ್ತಾ ಇದ್ದಾರೆ. ಅವರಲ್ಲಿ ಧ್ರುವ ಸರ್ಜಾ, ಗಣೇಶ್, ಉಪೇಂದ್ರ, ರವಿಚಂದ್ರನ್ ಇನ್ನು ಮುಂತಾದ ನಟರು ಬರ್ತಾರೆ. ಇವರ ಹತ್ರ ಅಟೆನ್ಷನ್ ಇದೆ, ಜನರಿಗೆ ಇವರ ಕೆಪಾಸಿಟಿ ಮತ್ತು ಪೊಟೆನ್ಷಿಯಲ್ ಗೊತ್ತಿದೆ. ಆದರೂ ಇವರು ಪದೇ ಪದೇ ಫ್ಲಾಪ್ ಸಿನಿಮಾಗಳನ್ನು ನೀಡೋಕ್ಕೆ ಕಾರಣ ಸ್ಕ್ರಿಪ್ಟ್ ಸೆಲೆಕ್ಷನ್. ಎರಡನೆಯದು ಟೈಮ್ ಸೆನ್ಸ್. ಇದು ಇಂಡಸ್ಟ್ರಿಯ ಪರಿಸ್ಥಿತಿಗೆ ಮುಖ್ಯ ಕಾರಣ. ನಮ್ಮಲ್ಲಿ ಕೂಡ ಕಂಟಿನ್ಯೂ ಆಗಿ ಹಿಟ್ ಮತ್ತು ಬ್ಲಾಕ್ ಬಸ್ಟರ್ ಕೊಡೋ ಆ್ಯಕ್ಟರ್ಸ್, ಡೈರೆಕ್ಟರ್ಸ್ ಇದ್ದಾರೆ. ಆದರೆ ಅವರು ಸಮಯಕ್ಕೆ ಸರಿಯಾಗಿ ಸಿನಿಮಾ ತರಲ್ಲ. ಒಂದು ಸಿನಿಮಾ ರಿಲೀಸ್ ಮಾಡೋಕ್ಕೆ ಮಿನಿಮಮ್ 2 ರಿಂದ 3 ವರ್ಷ ಮಾಡ್ತಾರೆ. ಇದರಿಂದ ಜನಕ್ಕೆ ಅವರ ಅಭಿಮಾನಿಗಳು ಸಿನಿಮಾಯಿಂದ ಇಂಟ್ರೆಸ್ಟ್ ಕಳ್ಕೊತಾರೆ. ಕಂಟಿನ್ಯೂಟಿ ಇರಲ್ಲ. ಆಡಿಯನ್ಸ್ ಸಿನಿಮಾಯಿಂದ ಡಿಸ್ಕನೆಕ್ಟ್ ಆಗ್ತಾರೆ. ಅದೇ ಆಡಿಯನ್ಸ್ ಬೇರೆ ಭಾಷೆ ಸಿನಿಮಾ ಕಡೆ ಮುಖ ಮಾಡ್ತಾರೆ. ಮೂರನೆಯದು ಲ್ಯಾಕ್ ಆಫ್ ಪ್ರಮೋಷನ್. ಅಂದರೆ ಇಲ್ಲಿ ಸಿನಿಮಾ ಚೆನ್ನಾಗಿದೆ, ಟೈಮ್ಗೆ ಸರಿಯಾಗಿ ಕೂಡ ಬಂದಿದೆ, ಆದರೂ ಜನ ಬರ್ತಾ ಇಲ್ಲ. ಯಾಕಂದರೆ ಸಿನಿಮಾ ರಿಲೀಸ್ ಆಗಿರೋದೇ ಅವ್ರಿಗೆ ಗೊತ್ತಿಲ್ಲ. ಇದು ನನ್ನ ಪ್ರಕಾರ ಒನ್ ಆಫ್ ದ ಮೇನ್ ರೀಸನ್ ನಮ್ಮ ಒಳ್ಳೆ ಸಿನಿಮಾಗಳು ಅಂಡರ್ ರೇಟೆಡ್ ಆಗ್ತಾ ಇರೋದಕ್ಕೆ. ಒಂದು ಒಳ್ಳೆ ಸಿನಿಮಾ ಮಾಡೋದು ಎಷ್ಟು ಮುಖ್ಯನೋ ಅದನ್ನು ಜನರ ಹತ್ರ ತಲುಪಿಸೋದು ಅಷ್ಟೇ ಮುಖ್ಯ. ಅದನ್ನು ನಮ್ಮ ಇಂಡಸ್ಟ್ರಿಯಲ್ಲಿ ಯಾರು ಸರಿಯಾಗಿ ಪಾಲಿಸ್ತಾ ಇಲ್ಲ. ಇವಿಷ್ಟು ನನ್ನ ಪ್ರಕಾರ ಮೇನ್ ಲಿಮಿಟೇಷನ್ಸ್ ಆಫ್ ಅವರ್ ಇಂಡಸ್ಟ್ರಿ. ಎಷ್ಟು ಬೇಗ ಇದನ್ನು ಸರಿ ಮಾಡ್ಕೋತಾರೋ ಅಷ್ಟು ಬೇಗ ನಮ್ಮ ಇಂಡಸ್ಟ್ರಿ ಕಮ್ಬ್ಯಾಕ್ ಮಾಡಬಹುದು. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ. ಮುಂದಿನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿರಿ.